ಪರಿವಾರ ಸಮಾಜಕ್ಕೆ ಎಸ್ಟಿ ಸರ್ಟಿಫಿಕೇಟ್ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳಿಂದ ನಮ್ಮ ಪೂರ್ವಜರಿಂದ ನಾವು ತಳವಾರ ಸಮಾಜದಲ್ಲಿದ್ದು ನಮ್ದು ಎಲ್ಲಾ ದಾಖಲಾತಿಗಳಿದ್ರು ಕೂಡ ನಮ್ಗೆ ಡುಪ್ಲಿಕೇಟ್ ಅನ್ನುವಂತ ಒಂದು ಹಣೆಪಟ್ಟಿಯನ್ನು ಕಟ್ಟು ಇಲ್ಲಿವರೆಗೂ ಕಲಬುರಗಿ ಜಿಲ್ಲೆಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸೇರಿದಂತೆ ಇನ್ನುಳಿದ ಒಂದು ಸಮಾಜ ನಮ್ಮ ಸಮಾಜಕ್ಕೆ ವಿರೋಧವಾಗಿ ನಮಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾದಂತ ಒಂದು ಕಾನೂನು ಇದೇನೋ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಪ್ರಭಾವಿ ಸಚಿವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇದ್ರು ಕೂಡ ಈ ಕಲಬುರಗಿ ಭಾಗದಲ್ಲಿ ಒಂದು ತಳವಾರ ಸಮಾಜಕ್ಕೆ ಸಂವಿಧಾನಿಕ ಹಕ್ಕನ್ನು ಕೊಟ್ಟರು ಕೂಡ ಒಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬಹುದು. ನಮ್ ಜೊತೆಗೆ ಇಲ್ಲಿರ್ತಕ್ಕಂತ ಮೂಲ ನಿವಾಸಿಗಳು ತಳವಾರ ಸಮಾಜದ ಒಬ್ಬ ಹಿರಿಯ ಮುಖಂಡರು ನಮ್ ಜೊತೆಗಿದ್ದಾರೆ. ಯಾಕೆ ತಳವಾರ ಸಮಾಜದ ಒಂದು ಜನರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಅವ್ರ ಜೊತೆಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸರ್ ನೀವು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀರಿ. ತಮ್ಮ ತಂದೆಯವರು ಸೇರಿದಂತೆ ನಿಮ್ಮ ಪೂರ್ವಜರು ಕೂಡ ಒಂದು ನಿಮ್ಮ ತಳವಾರ ವೃತ್ತಿಯಲ್ಲೇ ಕಂಟಿನ್ಯೂಸ್ ಆಗಿ ಬಂದಿದ್ದಾರೆ. ಆದ್ರೆ ಇತ್ತೀಚೆಗೆ ಒಂದು ಆದೇಶವನ್ನು ಹೊರಡಿಸ್ತದೆ. ಆದ್ರೂ ಕೂಡ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾತಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತು ಇಲ್ಲಾರದ ರೀತಿಯಲ್ಲಿ ಸರ್ಕಾರಗಳು ವರ್ತಿಸ್ತಾ ಇದ್ದಾವೆ. ಕಲಬುರಗಿಯಲ್ಲಿ ಬೇರೆ ಕಾನೂನು ಇದೆನಾ ಅಂತ ನೋಡಿ ಸರ್. ಬಿಜೆಪಿ ಸರ್ಕಾರ 2020ರಲ್ಲಿ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಸಿಂದಗಿಗೆ ಬಂದ್ರು. ಸಿಂದಗಿಗೆ ಬಂದ ನಾನು ಬರೆಗೆ ಇಲ್ಲಿ ಬಂದಿಲ್ಲ, ಒಂದು ಪೇಪರ್ ತೋರಿಸೋರು. ಏನು ತೋರಿಸ್ರಪ್ಪ ಅಂದ್ರೆ ನಾನು ತಳವಾರರಿಗೆ ಒಂದು ನ್ಯಾಯ ಕೊಡಿಸಕ್ ತಂದೀನಿ ಅಂತೇಳಿ ಸಿಂದಗಿ ತಾಲೂಕಿಗೆ ಬಂದು ಹೇಳೋದ್ರು. ಆದ್ರೆ ಬಿಜೆಪಿ ಸರ್ಕಾರ ಇಲ್ಲಿ ತನಕ ಕೊಟ್ಟದ. ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟದ. ಕಾಂಗ್ರೆಸ್ ಸರ್ಕಾರ ಇದ್ದ ಪ್ರಿಯಾಂಕಾ ಖರ್ಗೆ ಸಾಬ್ರು ಇವತ್ತಿನ ದಿನ ತಳವಾರರಿಗೆ ತುಳಿಯಂತ ಕೆಲಸ ಮಾಡಕತ್ತಾರ. ನಾವೇಳ್ತೀವಿ ಪ್ರಿಯಾಂಕಾ ಸಾಬ್ರವರಿಗೆ ನಾವಿವತ್ತು ನಮ್ಮ ಹಳ್ಳಿಗೆ ಬರ್ಲಿ, ಇವತ್ತ ಯಾರಿಗಾದ್ರೆ ಕಚುಡ್ಲಿ, ಇವತ್ತು ಸಂಬಂಧಪಟ್ಟವರಿಗೆ ಯಾರಿಗಾರ ಸಂಬಂಧ ಇಲಾಖೆಯವರಿಗೆ ಕಚುಡ್ಲಿ. ನೋಡಿ ಸರ್, ನಮ್ಮ ಸೋದರ ಮಾವನ ತಾಡು ತೊಳಿತೀವಿ. ನಾವು ಲಗ್ನ ಮಾಡ್ತಿದ್ದಲ್ಲಿ ಇವತ್ತಿನ ಬ್ರಾಹ್ಮಣ ಸುತ್ತ ತಾಡು ತೊಳೆಯಲ್ಲ, ಈರಸ್ವ ಲಿಂಗೈತರು ತೋಡ್ ತೊಳೆಯಲ್ಲ. ಯಾರು ತೊಳಿತಾರಪ್ಪ? ತಳವಾರ ತೊಳಿತಾರ. ತಳವಾರ ತೊಳಿತೀವಿ ಸರ್. ಬಂದ್ ನೋಡ್ರಿ ನೀವು ಯಾರಿಗೆ ಹೇಳ್ಬೋದು ತಳವಾರ ಹೇಳ್ತಾರೆ. ನಿಮ್ ಲಗ್ನಕ್ಕೆ ನಾವು ಬೇಕಾ? ನಿಮ್ ಕಸೋಡ ಬೇಕಾ? ನಿಮ್ ಸತ್ರ ಬೇಕಾ? ನಿಮ್ ಹೊರಕ್ಕೆ ಬೇಕಾ? ಮತ್ತೆ ಇಲ್ಲಿ ತಳವಾರಿಗೆ ಎಷ್ಟು ಬೇಡ ಅಂತ ಸರ್. ಇವತ್ತು ಇದಕ್ಕೆ ಯಾರಾದ್ರೂ ಕಾರಣ ಇದ್ದರೆ ಪ್ರಿಯಾಂಕಾ ಸಾಬ್ರೆ ಕಾರಣ. ಈಗ ಸರ್ ಇಲ್ಲೇ XYZ ಇಲ್ಲೇ ಒಂದು ಹೊಳಿ ಇದೆ, ಇಲ್ಲೇ ದೇವಣಗಾಂವ್ ಅಂತಿದೆ. ದೇವಣಗಾಂವ್ ಆಲ್ಮೇಲೆ ಪಕ್ಕದಲ್ಲಿದೆ. ಇಲ್ಲೇ ಕೊಡ್ತಾರೆ ಸರ್, ಇಲ್ಲೇ ಕೊಡ್ತಾರೆ. ಮತ್ತೆ ಇವತ್ತು ನಾವು ತಳವಾರಿಗೆ ಇವತ್ತು ಅನ್ಯಾಯ ಆಗ್ಲಕತ್ತದ. ಇನ್ನೊಂದು ವಿಷಯ ಸರ್, ಗ್ರೇಟು ತಹಸೀಲ್ದಾರ್ನವರು ಇವತ್ತು ತಳವಾರಿಗೆ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ನೋಡ್ತಾರಲ್ಲ, ಬಾಬಾ ಸಾಹೇಬ್ ಯಾಕೆ ತಾನು ನೋಡ್ತಾರಲ್ಲ ಹಂಗ ನಮ್ ಗ್ರೇಟು ತಹಸೀಲ್ದಾರ್ ನೋಡಕತ್ತಾರ. ಆದ್ರೆ ಒಂದಿನ ಬಾಬಾ ಸಾಹೇಬ್ರು ಬರೆದಿದ್ದ ಸಂವಿಧಾನ ಅವತ್ತು ನಮ್ಮ ತಂದೆಯವರು ಬೆಳೆಸಿದ ಆಸ್ತಿ ಆಳಬಹುದು. ಅದು ಬಾಬಾ ಸಾಹೇಬ್ರು ಆಸ್ತಿ ಗಳಿಸಿದ ಒಂದು ಆಳಗಲ್ಲ, ಅದು ಅಂತ ವಜ್ಜಿ ವಸ್ತು ಅದು. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಕಾನೂನು ಇದೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಅಂಕಿತನಾಮ ಆಗಿದ್ರು ಕೂಡ, ಮುಖ್ಯಮಂತ್ರಿಗಳ ಆದೇಶ ಪತ್ರ ಕೊಟ್ಟರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಎಸ್ಟಿ ಸರ್ಟಿಫಿಕೇಟ್ ತಳವಾರರಿಗೆ ಸಿಗ್ತಾ ಇದೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಕಾನೂನು ಇದೆನಾ? ಇಲ್ಲಿ ಬೇರೆ ಸಂವಿಧಾನ ಅಪ್ಲೈ ಆಗ್ತಾ ಇದೆನಾ ಅಂತ? ಹೌದು ಸರ್, ಇದು ನನಗೇನೋ ಡೌಟ್ ಹೊಂಟಿದೆ. ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಸಂವಿಧಾನ ಎಲ್ಲಿ ಪ್ರಿಯಾಂಕಾ ಸಾಬ್ರೆ ಬರ್ದಾರೆ ಏನೋ, ಸಚಿವರೇ ಬರೆದು ಬಿಟ್ಟು ನಮ್ಮ ಹೊಣಿವಾರ. ನೋಡಿ ಸರ್, ನಮಗ ಇವತ್ತ ಕೇಂದ್ರ ಸರ್ಕಾರದ ಆದೇಶ ಆಗಿದೆ. ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ಅಂತೇಳಿ ಆದೇಶ ಆಗಿದೆ. ಮತ್ತೆ ಇನ್ನೊಂದು ಕಲ್ಯಾಣ ಕರ್ನಾಟಕ ನೇಮಕ ಆಗಿದೆ ಸರ್. ಇವತ್ತು ಏನಾದ್ರು ನಾವು ತ್ರಾಸನಿಗಿದ್ರೆ ನಾವು ತಳವಾರಲ್ಲಿ ಇದ್ದೀವಿ. ಇವತ್ತು ಯಾವುದೇ ಸಮುದಾಯ ಅಲ್ಲಿ ಇವತ್ತು ಎಲ್ಲಾ ಸಮುದಾಯ ಒಗ್ಗಟ್ಟು ಕೂಡಂತ ಕೆಲಸ ಪ್ರಿಯಾಂಕಾ ಸಾಬ್ರು ಮಾಡ್ತಾ ಇರಲ್ಲ. ಪ್ರತಿಯೊಂದು ಸಮುದಾಯಕ್ಕೆ ತುಳಿಯಂತ ಕೆಲಸನೇ ಇದೆ ಅಲ್ಲಿ. ನೋಡಿ ಸರ್, ನಾವು ಇವತ್ತು ಬರೀ ಹಳ್ಳಿ ಒಳಗೆ ನಾವು ಲಗ್ನ ತಾಡು ತೊಳಿತೀವಿ. ಇವತ್ತು ಎಲ್ಲಾ ಸಮುದಾಯ ತಾಡು ತೊಳೆದು ಗಾಡಿ ಗಿಚ್ಚಿ ಬಿಡ್ತೀವಿ. ಅದು ನಮಗ್ ಕುಳ್ಬೇಡ್ರಿ ಸರ್. ನಾವು ತಳವಾರಕ್ಕೆ ಅನುವೇ ಆಗಲಿಲ್ಲ. ಕುಳ್ಬೇಡ್ರಿ, ನಮಗೆ ಬ್ರಾಹ್ಮಣ ಅಂತ ಕೊಡ್ರಿ, ಲಿಂಗಾಯತ ಅಂತ ಕೊಡ್ರಿ, ದಲಿತ ಅಂತ ಕೊಡ್ರಿ. ಇವತ್ತು ಯಾವಾಗ ದೊಡ್ಡ ಸಮುದಾಯ ನೀವೇ ತಳವಾರಿ ಅನುವೇ ಮಾಡಿಸ್ಬಿಡಿ. ನಮ್ಗೆ ಅಭ್ಯಂತರ ಇಲ್ಲ. ನಾವು ಎಷ್ಟಿ ಬೇಕಂತಿಲ್ಲ. ನೋಡಿ ಸರ್, ಹಿಂದೆ ಎಷ್ಟಿ ಕೊಟ್ಟಿಲ್ಲ, ನಾವೇನೋ ಸಯಲ್ಲ ಮತ್ತೆ ಬದುಕ್ತಿವಿ. ಮತ್ತೆ ಎಲ್ಲ ತಾಡ್ರೆ ತೊಳಿತೀವಿ. ಕಡೆ ಹೋಟೆಲ್ಗಳವ, ಮುಂಗಡಿಗಳು ಎಲ್ಲರೂ ಮಾಡ್ತೀವಿ, ರಸ್ತೆ ಕಸೋಡಿ ಬದುಕ್ತಿವಿ. ಆದ್ರೆ ನಮಗೆ ತುಳಿಯಂತ ಕೆಲಸ ಸಚಿವರಾದ ಪ್ರಿಯಾಂಕಾ ಸಾಬ್ರೆ ಇವತ್ತು ಯಾರಾದ್ರೂ ನಮ್ಗೆ ತುಳಿಲಿಕ್ಕತ್ತಾರ ಅವ್ರೇ. ನೋಡಿ ಸರ್, ನಾವು ಇವತ್ತು ಗುಲ್ಬರ್ಗ ಜಿಲ್ಲೆದಾಗ ಇವತ್ತು ಎಲ್ಲಿ ಬೇಕೋ ಜನ ಇದ್ದೀವಿ. ನಿಮ್ಗೆ ಊಟ ಕಾರಿಸ್ತಿದ್ದೀವಿ ಸರ್. ಇವಾಗ ಇದು ತಟ್ಟು ಹೇಳ್ತೀವಿ. ಇವತ್ತು ಇಲ್ಲಿ ಕಾಸ್ಟೇಜ್ ಹಿಡಿದಿದೆ. ಇವತ್ತು ಅವ್ರು ನಿಂತಾಗ ಚಿಂಚೋಳಿ ತಾಲೂಕಿನಲ್ಲಿ ನಿಂತಿದ್ದಾರೆ. ಇವತ್ತು 80,000 ಇತರ ಜಾತಿ ನಾವು ತಳವಾರ ಇದ್ದೀವಿ. ಇವತ್ತು ನಮ್ಮ ಸೋದರ ಸಮಾಜನ ಇದ್ದಾರೆ. ಇವತ್ತಿನ ಚಿತ್ತಾಪುರಲ್ಲಿ ಮತ್ತೆ ಸರ್ ನಾವು ಹಾಕ್ಲೇದಾಗ್ತಾರೆ MLA ಹಾಕೋದಾಗಲ್ಲ. ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ಮತದಾರರು ಮತಗಳನ್ನು ಹಾಕಿದಾಗೆ ಚುನಾಯಿತ ಅಭ್ಯರ್ಥಿಗಳು ಗೆಲ್ತಾರೆ. ಆದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೋ ಒಂದ್ ಕಡೆ ಇನ್ನೊಂದು ಸ್ವ ಸಮುದಾಯದ ಒತ್ತಡಕ್ಕೆ ಮಣದ್ರ ಪ್ರಭಾವಿ ಸಚಿವರ ಮಾತುಗಳನ್ನು ಕೇಳ್ತಾ ಇದ್ದಾರ. ತಳವಾರರಿಗೆ ಕಲಬುರಗಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ
ರಾಜ್ಯದ ಯಾವುದೋ ಮೂಲೆಯಲ್ಲಿ ಇರ್ತಕ್ಕಂಥ ವಿಷಯವನ್ನ ಯಥಾವತ್ತಾಗಿ ಜೋರು ಧ್ವನಿಯಲ್ಲಿ ಮಾತನಾಡುವಂತ ಸಚಿವರು, ಕಲಬುರಗಿ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆಯಲ್ಲಿ ತಮ್ಮ ತವರು ಕ್ಷೇತ್ರದಲ್ಲಿ ತಳವಾರ ಸಮಾಜದವರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಯಾಕೆ ಮೌನವಾಗಿದ್ದಾರೆ, ಯಾಕೆ ಮೌನವಾಗಿ ಇದ್ದು ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ನೋಡಿ ಸರ್, ಪ್ರಿಯಾಂಕ ಸಾಬ್ರು ಯಾರೊಬ್ಬರದು ಲೀಡರ್ಸ್ ಮಾತುಗಳು ಅಂತ ಅನ್ಕೋಬಹುದು ಸರ್. ಅವರು ತಾಲೂಕಿಗೆ ಒಬ್ಬರು ಸಚಿವರು ಅಂದ್ರೆ ಏನು ಸರ್, ಹೌದು ಜಿಲ್ಲೆಗೆ ಒಬ್ರು ದೇವ್ರ ಇದ್ದಂಗ. ಬಾಬಾ ಸಾಹೇಬ್ರು ಕಾನೂನು ಬರೀಬೇಕಾದ್ರೆ ಭಾರತಕ್ಕೆ ಕಾನೂನು ಬರ್ದಾರ. ಅವ್ರೊಂದು ಜಿಲ್ಲೆ ನಿಗಸಾಗಲ್ಲಪ್ಪ ಅರ್ಥ ಏನ್ ಸರ್. ಇವತ್ತು ನಮ್ಮ ಮಕ್ಳಿಗೆ ಎಷ್ಟು ಅನ್ಯಾಯ ಆಗತ್ತಪ್ಪ ಅಂದ್ರೆ, ಮಾನ್ಯ ಓದ್ ನವೋದಯ ಕೋಚಿಂಗ್ ಇದ್ದು ಸರ್, ನವೋದಯ ಎಕ್ಸಾಮ್ ಇದ್ದು. ಆ ಎಕ್ಸಾಮಿನಲ್ಲಿ ನಮ್ಮ ಮಕ್ಕಳಿಗೆ ಕಾಸ್ಟಿಕ್ಕೆ ನಮ್ಮ ಮಕ್ಕಳು ತಾನೆ ಓದ್ತೀವಿ. ಇವತ್ತು ಅದು ಅನ್ಯಾಯ ಐತ. ಹೊತ್ತೊಂಡ್ರೆ ನಾಳೆ ಮಾರ್ಚ್ನಲ್ಲಿ 1ನೇ ತಾರೀಕಿಗೆ ಕೂಡ ಎಕ್ಸಾಮ್ ಇವೆ. ಇವತ್ತು ನಮ್ಮ ಮಕ್ಕಳಿಗೆ ಅನ್ಯಾಯ ಇಲ್ಲ ಸರ್. ಇದಕ್ಕೆ ಯಾರು? ಪ್ರಿಯಾಂಕ ಸಾಬ್ರು ಸರ್ ಪಾಪ ಬಾಳ ಕೊಡಿ ಸರ್. ತಳವಾರ ಪಾಪ ನೀವು ಉಂಡಂತ ಕಾಡುಗಳು ತೊಳೆದು ಗಾಡಿಗೆ ಹಚ್ಬಿಡ್ತು ಸರ್. ಈ ಪಾಪ 100ಕ್ಕೆ 100 ಮುಂದಿನ ಕಾಂಗ್ರೆಸ್ಗೆ ಇದು ಪೆಟ್ಟು ಕೊಟ್ಟೇ ಕೊಡ್ತದೆ ಸರ್. ಇದು ನೆನಪಿರಲಿ. 3 ವರ್ಷ ನೀವು ಆಡಳಿತ ಮತ್ತೊಮ್ಮೆ ಮುಂದಿನ ಬಿಜೆಪಿ ಸರ್ಕಾರ ಬರಬೇಕಲ್ಲ ಸರ್. ಬಲ್ಲರ್ ಗೊತ್ತದ ಬಿಜೆಪಿ ಸರ್ಕಾರ ಕೊಟ್ಟದಲ್ಲ ಸರ್. ಕೊಟ್ಟಿದ್ದಕ್ಕೆ ಸೋತಿ ತಾಟ ಅಂದ್ರೆ ಇದು ಒಳ್ಳೇದಲ್ಲ ಸರ್. ಒಂದಿನ ಈ ಶಾಪ್ ತಟ್ಟೆ ತರುತ್ತೆ ನಿಮ್ಗೆ. ಇದು ನೆನಪಿಟ್ಟುಕೊಳ್ಳಿ ಸರ್. ಅನ್ಯಾಯ ನಮ್ಗೆ ನಡೆದದ. ಒಂದೇಳೆ ನಮಗೆ ಒಂದೇಳೆ ಉಳ್ಳಿಲ್ಲ ಅಂದ್ರೂ ಕೂಡ ಒಂದು ಮುಂದಿನ ದಿನಮಾನದಲ್ಲಿ ನಮ್ಮ ಬಿಜೆಪಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತೀನಿ. ನಮ್ಮ MLA ಮತ್ತು ನಮ್ಮ ವಿಜೇಂದ್ರ ಅನ್ನೋರಿಗೆ ಕೂಡ ನಾವು ಮಾತಾಡ್ಬೇಕಂತೇಳಿ ನಮ್ಮ ಬಿಜೆಪಿ ಈಗಾಗಲೇ ಒಂದು ತೀರ್ಮಾನ ಮಾಡೀವಿ. ಅದು ಮುಂದಿನ ದಿನದಲ್ಲಿ ಪ್ರತಿಯೊಂದು ಮನೆ ತಿರುಗಿ ಮನೆ ಹೋಗಿ ನಮ್ಮ ತಳವಾರಿ ಹೆಚ್ಚಿಸ್ಕೊಳ್ತೀವಿ. ನಮ್ಮ ಅವರು ಹಾರ ಇವ್ರು ಹಾರ ಅಂತೇಳಿ ನಾವೇನು ಇದು ವಿಚಾರ ಮಾಡಲ್ಲ. ಇದು ನಮ್ಗೆ ಅನ್ಯಾಯ ಆಗತ್ತೆ ಸರ್. ಇದಕ್ಕೆ ಈ ಮಾಧ್ಯಮದವರು ಕೂಡ ನಮ್ಗೆ ಇವತ್ತಿನ ದಿನ ನೀವು ಬೇಕೇ ಬೇಕು. ದೇವ್ರಿದ್ದಂಗ ಇವತ್ತು ಏನೋ ತಲುಪಬೇಕಾದ್ರೆ ನಿಮ್ಮ ಮುಖಾಂತರ ತಲುಪಬೇಕಾಗ್ತದೆ. ಅದಕ್ಕೆ ನಾನು ಇದಕ್ಕೆ ಭಾಳ ನಮ್ಗೆ ಅನ್ಯಾಯ ಆಗತ್ತದ. ಇದಕ್ಕೆ ನಮಗೆ ಕೊಲೆ ಮಾಡಕತ್ತಾರಪ್ಪ ಅಂದ್ರೆ ನಮ್ಗೆ ಪ್ರಿಯಾಂಕ ಸಾಬ್ರೆ ಅಂತ ಹೇಳಕ ಇದು ಎಲ್ಲಿತ್ತೀವಿ ಹೇಳ್ತೀವಿ ಸರ್. ನೋಡಿ ಸರ್, ಒಬ್ಬರು ಉಸ್ತುವಾರಿ ಸಚಿವ, ಒಬ್ಬ ಗ್ರೇಡ್ ತಹಸೀಲ್ದಾರ್ ಮಾತುಕೊಳ್ಳಿ ಸರ್. ನಿನ್ನ MLA ಅವ್ರು ಬಂದ್ರು, ಇನ್ನೊಂದು ಹೋರಾಟ ಇತ್ತು, ಹೇಳಿನಲ್ಲಪ್ಪ ಕೇಳಿನಲ್ಲಪ್ಪ. ಏನ್ ಸರ್ ಅದು? ಒಬ್ಬನು ತಾಲೂಕು MLA ಅವ್ರು ತೆಗಿಯಕ್ಕಾಗಲ್ಲ ಅಂದ್ರೆ ಏನು? ಮನೆ ಕರ್ಸಿದಾರ. ಇವತ್ತು ತಾಲೂಕದ MLA ಸಾಬ್ರು ಹೇಳ್ತಾರೆ, ಅಮ್ಮಪುರ ಸಾಬ್ರು ಏನಂತಾರ, ಎಲ್ಲ ಗ್ರೇಟು ಹೇಳಿನ ಕೊಡ್ಬೇಕಾಯ್ತು, ಕಾರ್ಯ ಹೇಳ್ಬೇಕು. ಕೊಡಪ್ಪ, ಯಾಕೆ ನಿಲ್ಲಿಸಿದಿ ಅದು ಉನ್ನತ ನೋಡಿ ಸರ್. ತಳವಾರ ಬುಯ್ಯ ಅಂತ ಕೊಡ್ತಾರ. ನಮ್ಮ ಟಿ ಶರ್ಟ್ ಒಳಗೆ ಹಂಗೆ ಕುಡಿ. ನಮ್ಮ ಟಿ ಶರ್ಟ್ ತಳವಾರ ಬುಯ್ಯ ಅಂತ ಎಲ್ಲಿತ್ತಲ್ಲ ಸೀದಾ ಮಾಡಿ. ಮತ್ತೆ ಇನ್ನೊಂದು ಸರ್ ನಾ ಏನ್ ಹೇಳ್ತೀನಪ್ಪ ಅಂದ್ರ, ಇಲ್ಲಿ ಏನು ಮೊನ್ನೆ ಒಂದು ಏನು ಜನರಿಗೆ ಕಣ್ಣಿಗೆ ಕಾಣತ್ತಪ್ಪ ಅಂದ್ರ ನಮ್ಮ ಸೋದರ ಸಮಾಜ. ನಮಗೆ ಅದೊಂದೇ ಕೋಳಿ ಕಬ್ಬಿಲಿಗೆಲ್ಲ ಎಲ್ಲ ನಮ್ಮ ಸೋದರ ಸಮಾಜ. ಇವತ್ತು ದಲಿತರಾಗಬಹುದು, ಇವತ್ತು ಹಾಲಮತರಾಗಬಹುದು, ಇವತ್ತು ಈರ್ಷ ಲಿಂಗಾಯತರಾಗಬಹುದು, ಇವತ್ತೆಲ್ಲ ನಮ್ಮ ಸೋದರ ಸಮಾಜ. ನಮ್ಮ ಅದಷ್ಟೇ ಸೋದರ ಸಮಾಜ ಅನ್ನಲ್ಲ. ನೋಡಿ ಸರ್, ನೀವು ಆರೋ ಗಿರಟು ತಹಸೀಲ್ದಾರ್ ಇವತ್ತು ತಳವಾರಿಗೆ ಬೆನ್ನತ್ತೀರಿ ಸರ್. ಟಿ.ಸಿ. ಒಳಗೆಲ್ಲ ದಾಖಲೆಗಳು ನೋಡಿ, ಟಿ.ಸಿ. ದಾಖಲೆ ನೋಡಿ ಬೆನ್ನತ್ತಿ ನೋಡಿ ಸರ್. ನೋಡ್ರಿ ಬರ್ರಿ, ಈಗ ಮನೆ ತಿರುಗಿ ಇವ್ರದ್ದು ಆಗೋ ಇಲ್ಲೋ. ಇವ್ರು ಮುತ್ತೆ ವೃತ್ತಿ ಏನ್ ಮಾಡ್ತಿದ, ಇವ್ರ ಅಪ್ಪ ಏನ್ ಮಾಡ್ತಿದ, ಮಗ ಏನ್ ಮಾಡ್ತಿದ, ಕಾಕ ಏನ್ ಮಾಡ್ತಿದ, ಮಕ್ಳು ಆಗೋದಿಲ್ಲ. ಯಾರ್ದೋ ಮಾತು ಕೇಳಿ ಕಂಟೆ ಕೂತು ಜೂಜಾಟ ಆಡ್ತಾರಲ್ಲ, ಜೂಜಾಟ ಆಡ್ತಾರ. ಭಯ ಇರ್ತದ ಅವ್ರಿಗೆ. ಭಯ ಏನಿರ್ತಪ್ಪ, ಜೂಜಾಟ ಪೊಲೀಸರು ಬರ್ತಾರೇನೋ, PSI ಬರ್ತಾನೋ. ಈ ದಂಧಿ ನಡೆದ ಸರ್. ಶರಣ ಬಸಪ್ಪ ಸರ್ ಗಿರಟು ತಹಸೀಲ್ದಾರ್ ದಂಧಿ ಇದು ನಡೆದ. ನಮಗೆ ಅನ್ಯಾಯ ಆಗ್ಲಕತ್ತ ಸರ್. ಮುಂಬರುವ ದಿನಗಳಲ್ಲಿ ಒಂದು ಉಗ್ರ ಅಂತ ಹೋರಾಟ ಹಾಕೋಬೇಕತ್ತೀವಿ. ಯಾಕಂದ್ರೆ ಮೊನ್ನೆ ಇದರಲ್ಲಿ ನಾವು ತಳವಾರ ಹೋರಾಟ ಮಾಡಿದೀವಿ. ಆ ಮಕ್ಕಳಿಗೆ ಅಂಕೆ ಸಂಖ್ಯೆಯಲ್ಲಿ ಮಕ್ಕಳು ಸೇರ್ತಾವ. ಅದಕ್ಕೇನು ಉತ್ತರ ಕೊಡ್ತಾರ? ಪ್ರಿಯಾಂಕ ಸಾಬ್ರ ಮನೆ ಮುಂದೆ ಕುಂದಿರ್ಬೇಕಂತ ಒಂದು ನಿರ್ಧಾರ ಮಾಡೀವಿ. ಮತ್ತು ಗಿರಟು ತಹಸೀಲ್ ಮುಂದೆ ಕೊಡ್ಬೇಕಂತ ಮಾಡಿ ಸರ್. ಮುಂದೆ ನಮ್ಮ ಮಕ್ಕಳಿಗೆ ಬೇಕಲ್ಲ ಸರ್, ನ್ಯಾಯ ಬೇಕಲ್ಲ ಸರ್. ಅವರೇ ಒಂದು ದೃಢ ಕಚ್ಚಿ ಬಿಡ್ಬೇಕು. ಒಂದು ದೃಢ ಕಚ್ಚಿ ಬಿಟ್ರಪ್ಪ ಮುಂದಿನ ದಿನಮಾನದಲ್ಲಿ ನೋಡ್ತೀವಿ ಸರ್. ಅದಕ್ಕೆ ಕಾಯ್ಕೊಂಡು ಕೂತೀವಿ ನಾವು. ಇಷ್ಟೊತ್ತು ನಮ್ಮ ಜೊತೆಗೆ ತಳವಾರ ಸಮಾಜದ ಒಬ್ಬ ಮುಖಂಡರಾಗಿರ್ತಕ್ಕಂಥ ಶರಣು ದಿವಾಣ್ಜಿಯವರು ನಮ್ಮ ಜೊತೆಗೆ ಅವರ ಸವಿಸ್ತಾರವಾದಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ತಳವಾರ ಹಿನ್ನೆಲೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ತಮ್ಮ ಮನೋಭಾವದ ಮಾತನ್ನ ತಮ್ಮ ಅಳಲನ್ನ ತೋಡಿಕೊಂಡ್ರು. ಇದನ್ನ ಪ್ರಿಯಾಂಕ ಖರ್ಗೆ ಅವರು ನೇರವಾಗಿ ಇಲ್ಲಿರ್ತಕ್ಕಂಥ ತಳವಾರ ಪರಿವಾರದವರು ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಮೇಲೇನೆ ಬಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸೂಕ್ತವಾದಂತ ಒಬ್ಬ ಪ್ರಭಾವಿ ಸಚಿವರಾಗಿದ್ದು ತಳವಾರ ಪರಿವಾರದವರಿಗೆ ಸಂವಿಧಾನಕ್ಕೆ ಹುದ್ದೆ ರೀ, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನಿಕ ಹುದ್ದೆಯನ್ನ ನೀವು ಕೊಡಿಸ್ತಾ ಇಲ್ಲ ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಂದ್ರೆ ಇದು ಯಾವ ರೀತಿ ತಾವು ನಾಯಕತ್ವವನ್ನ ಲೀಡ್ ಮಾಡ್ತೀರಿ ಅಂತ. ಇದು ಇವತ್ತು ಅಧಿವೇಶನದಲ್ಲಿ ನೋಡಿದ್ರೆ ಕಲಬುರಗಿಯಿಂದ ನಮ್ಮ ಕಲಬುರಗಿ ಭಾಗದಿಂದ ಎಷ್ಟೋ ಒಂದು ವಿಚಾರಗಳನ್ನ ತಾವು ಏರು ಧ್ವನಿಯಲ್ಲಿ ಮಾತಾಡ್ತೀರಿ. ಆದ್ರೆ ಇಲ್ಲಿ ತಳವಾರರಿಗೆ ನೈಜವಾದಂತ ತಳವಾರರಿಗೆ ಯಾಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಕೇಳುವಂತ ಒಂದು ಸೌಜನ್ಯ ಕೂಡ ತಮಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಳವಾರ ಸಮಾಜ ಮುಂದೆ ಯಾವ ದಿಟ್ಟ ನಿರ್ಧಾರ ತೆಗೆದುಕೊಳ್ತದೆ, ಅದು ತಮ್ಮ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳ್ತದೆ, ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅನ್ನುವಂಥದ್ದನ್ನ ಕಾದು ನೋಡುವಂತ ಆ ವಿಚಾರವಾಗಿದೆ. ನೈಜ ತಳವಾರರ ಬಗ್ಗೆ
ಹಾಗೂ ನಾನು ನೈಜ ತಳವಾರ, ನನಗೆ ST ಸರ್ಟಿಫಿಕೇಟ್ ನನಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರತಕ್ಕಂತ ಹಿರಿಯ ಮುಖಂಡರೊಬ್ರು ನಮ್ಮ ಜೊತೆಗಿದ್ದಾರೆ, ಮಹಾಂತಗೌಡ ಅಂತೇಳಿ. ಅವರು ಯಾಕೆ ST ಸರ್ಟಿಫಿಕೇಟ್ ನಮ್ಗೆ ಕೊಡ್ತಾ ಇಲ್ಲ, ಯಾಕೆ ಇವರು ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅಧಿಕಾರಿಗಳು, ಕಲಬುರಗಿಯಲ್ಲಿ ಒಂದು ಸರ್ಕಾರನ ಇಡೀ ದೇಶದಲ್ಲಿ ಒಂದು ಸರ್ಕಾರ ಇದ್ರೆ ಕಲಬುರಗಿಯಲ್ಲಿ ಒಂದು ಸಂವಿಧಾನ ಅಪ್ಲೈ ಆಗ್ತಾ ಇದೆನಾ ಅನ್ನುವಂಥದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಬಂದಿದ್ದಾರೆ. ಈಗ ಸರ್, ನಿಮ್ಗೆ ತಳವಾರ್ ಪರಿವಾರದವರಿಗೆ ಯಾಕೆ ಸರ್ಟಿಫಿಕೇಟ್ ಕೊಡಲಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ? ಇದು ರಾಜಕಾರಣಿದೇ ನಮ್ಗೆ ಕುತಂತ್ರ ಅನಿಸ್ತಾ ಇದೆ ಸರ್. ಇಲ್ಲಿ ಪ್ರಿಯಾಂಕಾ ಸಚಿವರು ಮತ್ತು ಉಸ್ತುವಾರಿ ಮಿನಿಸ್ಟ್ರು ಇವ್ರದ್ದು ಅವ್ರದೇ ಏನೋ ಒಂಚೂರು ಇದರಲ್ಲಿ ಗೊಂದಲ ಇದೆ ಅಂತ ನಮ್ಗೆ ಏನದ ಡೌಟ್ ಬರ್ತಾ ಇದೆ. ಈಗ ನಿರಂತರ ಸುಮಾರು ವರ್ಷಗಳಿಂದ ತಾವು ಹೋರಾಟ ಮಾಡ್ತಾ ಬಂದಿದ್ದೀರಿ. ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೇರಿದಂತೆ ಎಲ್ಲ ಶಾಸಕರ ಮನೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದಿರಿ. ಅವರು ಅಳುವ ಕೂಸಿಗೆ ಒಂದು ಚಾಕ್ಲೇಟ್ ಕೊಟ್ಟ ರೀತಿಯಲ್ಲಿ ತಮಗೆ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಇಲ್ಲಿವರೆಗೂ ಕೂಡ ನಿಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ST ಸರ್ಟಿಫಿಕೇಟ್ ಅನ್ನು ತಳವಾರ್ ಪರಿವಾರದವರಿಗೆ ಕೊಟ್ಟಿದ್ದಾರೆ. ಕಲಬುರಗಿ ಸೇರಿದಂತೆ ಯಾದಗಿರಿ ಜಿಲ್ಲೆಗಳಲ್ಲಿ ಮಾತ್ರ ಕೊಡ್ತಾ ಇಲ್ಲ. ಇದಕ್ಕೆ ಏನ್ ಕಾರಣ ಇರಬಹುದು ಅಂತ? ಈಗ ನಮ್ಗೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟರು ನಮ್ಗೆ ಕಲಬುರಗಿ ಯಾದಗಿರಿಯಲ್ಲಿ ಅಷ್ಟೇ ತಡೆ ಹಿಡಿತಾರ ಅಂದ್ರೆ ನಾವು ಮೇಲ್ನೋಟಿಗೆ ಕಂಡು ಬಂದ ಹಾಗೆ ಪ್ರಿಯಾಂಕಾ ಖರ್ಗೆ ಅವ್ರದೇ ನಾವು ಹೆಸರು ಹೇಳ್ಬೇಕಾಗ್ತಾ ಇದೆ. ಇಲ್ಲಿ ಬಾಗಲಕೋಟೆ ಚಲೋ ಇದೆ, ಬೆಳಗಾವಿ ಚಲೋ ಇದೆ, ಬಿಜಾಪುರ ಚಲೋ ಇದೆ, ದಾವಣಗೆರೆ ಚಲೋ ಇದೆ, ಮೈಸೂರು ಚಲೋ ಇದೆ, ಬೆಂಗಳೂರು ಚಲೋ ಇದೆ. ಮತ್ತ ಇಲ್ಲೇನೆ ಯಾಕಂದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ. 5ನೇ ಮಕ್ಕಳಿಗೆ ಮತ್ತು ಮೊರಾರ್ಜಿ ದೇಸಾಯಿಯಲ್ಲಿ ಆನ್ಲೈನ್ ನಲ್ಲಿ 5ನೇ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಅವ್ರದ್ದು ಆನ್ಲೈನ್ ದಾಗ ಅರ್ಜಿ ಹಾಕೋದಿರ್ತದ. ಮತ್ತು ಹುಡುಗರ್ದು ಬಹಳ ಮಂದಿ ಏನಪ್ಪಾ ಅಂದ್ರೆ ಕೇಬಾಗ್ ಆಗ್ಯಾವ, ಮತ್ತೇನದ ಪೋಸ್ಟ್ಮನ್ ಪೋಸ್ಟ್ ಇಲಾಖೆ ಒಳಗ ಆಗ್ಯಾವ, ಮತ್ತೆ ಜಸ್ಕಾಮ್ದಾಗ ಆಗ್ಯಾವ. ಅವೆಲ್ಲ ತಡಿ ಹಿಡಿಯುವಂತ ಕೆಲಸನೇ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಅವರೇ ಮಾಡ್ತಾರಂತೇಳಿ ನಮ್ಗೆ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಈಗ ಸರ್, ನೀವು ಸತತವಾಗಿ ಹೋರಾಟ ಮಾಡಿದ್ರು ಕೂಡ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ. ಇನ್ನು ಮುಂದಿನ ನಿಲುವು ಏನಾಗಿರ್ತದೆ ಅಂತ? ಸಂವಿಧಾನಬದ್ಧವಾಗಿ ರಾಷ್ಟ್ರಪತಿ ಅಂಕಿತನಾಮ ಆಗಿರ್ತದೆ, ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತಿರ್ತದೆ. ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ST ಸರ್ಟಿಫಿಕೇಟ್ ಇಶ್ಯೂ ಆಗಿದ್ರು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ತಮ್ಮ ನಿಲುವು ಏನಾಗಿರ್ತದೆ ಅಂತ? ಸರ್, ನಮ್ಮ ಜಿಲ್ಲೆಯಲ್ಲಿರುವ ತಳವಾರ ಸಮಾಜದವರು ಎಲ್ಲರೂ ಒಂದುಗೂಡಿ DC ಆಫೀಸ್ ನಾವು ಏನಪ್ಪಾ ಅಂದ್ರೆ ಹೋರಾಟ ಮಾಡ್ತೀವಿ. ಅಲ್ಲಿಗೂ ಕೂಡ ಮುತ್ತಿಗೆ ಆಗ್ತಾ ಇದೀವಿ. ಮತ್ತೆ ಇದಕ್ಕೆ ಬಿಟ್ಟು ನಾವು ಏನ್ ಮಾಡ್ಬೇಕು? ಈಗ ನಾವು DC ಆಫೀಸ್ ನಮ್ಮ ಉಸ್ತುವಾರಿ ಸಚಿವರಿಗೆ ಏನ್ ಹೇಳಿದ್ರು ಅವರಿಗೆ ಏನಂದ್ರ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅವರು. ನಮ್ಗೆ ಯಾರಪ್ಪ ಅಂದ್ರ ಮುಂದೊಂದು ಗೌರ್ಮೆಂಟ್ ಅಧಿಕಾರಿ ಯಾರಾದ್ರೂ ಇದ್ರೆ DC ಅವರಿಗೆ ನಾವು ಕೇಳುವಂತದ್ದು ಒಂದು ನಮ್ಗೆ ಹಕ್ಕಿದೆ. DC ಆಫೀಸ್ ಮುಂದೆ ಕುತ್ಕೋತೀವಿ ನಾವು. ಗಟ್ಲೆ ಹುಡುಗರು ಮತ್ತೆ ಎಲ್ಲಪ್ಪ ಹುಡುಗರು ನಮ್ಮ ಶಾಲೆ ಕಲೆ ಹುಡುಗರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಹೋಗೋ ಹುಡುಗರಿಗೆ ಎಲ್ಲ ಹುಡುಗರಿಗೇನೆ ಕರ್ಕೊಂಡು ನಾವು DC ಆಫೀಸ್ ಮುಂದೆ ಕೂಡ್ತಾ ಇದ್ವಿ. ಈಗ ಸರ್, ಸುಮಾರು 28,800 ಜನರು ಇದ್ದೀರಿ ಅನ್ನುವಂಥದ್ದನ್ನ 2010ರಲ್ಲಿ ಒಂದು ಸರ್ವೆ ಮುಖಾಂತರ ತಳವಾರ ಪರಿವಾರದವರಿಗೆ ಒಂದು ಅಧಿಕೃತವಾಗಿ ಸರ್ಕಾರಿ ಆದೇಶವನ್ನೇ ಕೊಟ್ಟಿದ್ದಾರೆ. ತಳವಾರರು ಮತ್ತು ಪರಿವಾರರು ಇಲ್ಲಿ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ತಳವಾರ ಸಮಾಜದವರು ಇದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಸುಮಾರು 16 ವರ್ಷಗಳಾಯ್ತು, ಅದ್ರಲ್ಲಿ ಡಬಲ್ ಆಗಿರ್ತದೆ ಈಗ ಜನಸಂಖ್ಯೆ ತಮ್ಮದು. ಆದ್ರೆ ತಳವಾರರು ಇಲ್ಲ, ಇಲ್ಲಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಪಡಿತಾ ಇದ್ದಾರೆ, ಅವರನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಅಧಿಕಾರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಸರ್, ನಾವು ನೈಜ ತಳವಾರ ಇದೀವೇನಿಲ್ಲ, ನಮ್ಮ ಶಾಲೆ ಒಳಗೆ ನಮ್ಗೆ ಏನದ ದಾಖಲಾತಿ ಹೇಳ್ತಾವ. ಈಗಿಂದಲ್ಲ, ನಮ್ಗೆ ಈಗ ಏಜ್ 44. ನಮ್ಮ ಮುಖ್ಯದವರು ನಮ್ಮ ದೊಡ್ಡಪ್ಪ ಅವ್ರ ಸತ್ಯಕ್ಕೆ ನಾವು ಸರ್ಟಿಫಿಕೇಟ್ ತೋರಿಸ್ತಾ ಇದೀವಿ. ಅಂತ ನೈಜ ತಳವಾರನ್ನ ನೋಡಿ ಮತ್ತೇನಪ್ಪಾ ಅಂದ್ರೆ ತಾಲೂಕಾ ತಹಶೀಲ್ದಾರರು, ಗ್ರೇಟ್ 2 ತಹಶೀಲ್ದಾರ್ ಅವರು ಇದಕ್ಕೆ ಅವ್ರದೇ ಮತ್ತು ಕುತಂತ್ರ ಇದೆ. ಶರಣಬಸಪ್ಪ ನಾವು ಗ್ರೇಟ್ 2 ಅಫಜಲ್ಪುರ ತಾಲೂಕು ಕಲಬುರಗಿ ಜಿಲ್ಲೆ ಒಳಗಿರುವಂತ ಯಾರು ಶರಣಬಸಪ್ಪ, ಇವನು ಏನಪ್ಪಾ ಅಂದ್ರೆ ಅವ್ರು ಏನದ ಹಗಲು ಗಲಸಿ ಕಾಣ್ತಾ ಇದ್ದಾನೆ. ಮತ್ತೆ ಎಡರಂತ ತಾಲೂಕದವ್ರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾನೆ ಇಲ್ಲಿ ಕುಡಿಬೇಡ್ರಿ ಅಂತ ಹೇಳಿ. ಅದು ಎಲ್ಲ ತಪ್ಪ. ಒಂದು ಗ್ರೇಟ್ 2 ತಹಶೀಲ್ದಾರ್ ಶರಣಬಸಪ್ಪ ಒಂದು. ಅದಕ್ಕೆ ನೈಜ ತಳವಾರ ಯಾರದಾರನು ನಮ್ಮ ಪರಿಶೀಲನೆ ಮಾಡಿ ನೈಜ ತಳವಾರನ್ನು ಹುಡುಕ್ರಿ. ನಮ್ಮ ಶಾಲೆ ದಾಖಲಾತಿ ಪ್ರಕಾರ ನಮ್ಮ ತಳವಾರಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತು ತಳವಾರಿಗೆ ಏನಪ್ಪಾ ಅಂದ್ರೆ ಸಿಂಧುತ್ವ ಹುಡುಗರು ನಿಂತಿದ್ದಾವೆ, ಎಷ್ಟೋ ಹುಡುಗರು ಈಗಾಗಲೇ ಜಾಬಿಗೆ ಹೋಗಿದಾವ. ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ನೀವು ಏನದ ಶಾಲೆಗೆ ನಮ್ಮ ಊರಿಗೆ ಬಂದು ಸ್ಥಾನಿಕವಾಗಿ ಏನಪ್ಪಾ ಅಂದ್ರೆ ಚರ್ಚೆ ಮಾಡಿ ಕೊಡ್ರಿ ಅಂತ ಅಭಿಪ್ರಾಯ ಆಗ್ತೀವಿ. ಈಗ ಮಾತೆತ್ತಿದ್ರೆ ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರು ಎಲ್ಲಾ ವಿಷಯಗಳನ್ನ ಎತ್ಕೊಂಡು ಮಾತಾಡ್ತಾರೆ. ವಿಧಾನಸಭೆಯಲ್ಲಿ ಮಾತಾಡ್ತಾರೆ, ಅಧಿವೇಶನಗಳಲ್ಲಿ ಮಾತಾಡ್ತಾರೆ, ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ, ಎಲ್ಲ ಕಡೆ ಮಾತಾಡ್ತಾರೆ. ಆದ್ರೆ ನಿರಂತರವಾಗಿ ತಳವಾರ ಪರಿವಾರ ಸಮಾಜದವರು ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರ ಮನೆ ಮುಂದೆ ಕೂಡ, ನಿವಾಸದ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ? ಯಾಕೆ ತಳವಾರ ಪರಿವಾರದವರಿಗೆ ಒಂದು ST ಸರ್ಟಿಫಿಕೇಟ್ ಕೊಡುವಲ್ಲಿ ಅದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರ ತಗೊಳ್ತಾ ಇಲ್ಲ? ನಿಮ್ಮವರೇ ಆದಂತ ತಿಪ್ಪಣ್ಣಪ್ಪ ಕಮಕ್ನೂರವರು ಕೂಡ ಇವತ್ತು MLC ಆಗಿದ್ದಾರೆ. ಅವರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ತಳವಾರ ಪರಿವಾರದವರಿಗೆ ನೀವು ಸರ್ಟಿಫಿಕೇಟ್ ಕೊಡಬೇಕು ಅಂತ ಒಂದು ದಿಟ್ಟವಾದಂತ ಒಂದು ನಿರ್ಧಾರವನ್ನು
ಕೇಳ್ತಾ ಇಲ್ಲ ಅಂತ. ಕಮಕ್ನೂರ್ ಸಾಹೇಬ್ರು ಪ್ರಿಯಾಂಕಾ ಅವ್ರ ಜೊತೆ ಇರ್ತಾರ, ಅವ್ರ ಜೊತೆ ಗಾಡಿಯಲ್ಲೇ ತಿರುಗಾಡ್ತಾರ. ಅವ್ರು ಒಂದು ಹೇಳೋದು ಅವ್ರ ಮಗಳಾಗಿರ್ತಾರ, ಒಂದು ಅವ್ರಿಗೆ ಪ್ರಿಯಾಂಕಾ ಸಾಹೇಬ್ರಿಗೆ ಒಂದು ಮಾತು ಹೇಳ್ತಾ ಇಲ್ಲ. ನೋಡ್ತೀವಿ, ಇವಾಗ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತಾರ, ಒಟ್ಟೆ ಕೊಡ್ತಾ ಇಲ್ಲ. ಕೊಡ್ಬೇಕನ್ನೋದು ಭಾವನೆ ಇದ್ರೆ ಅವ್ರು ಏನಾದ್ರು ಡಿ ಸಿ ಅವ್ರು ಫೋನ್ ಮಾಡಿ ಹೇಳ್ತಾರ, ಅಲ್ಲಿ ಡಿ ಸಿ ಅವ್ರು ಏನಾದ್ರು ಇಲ್ಲಿ ತಹಶೀಲ್ದಾರ್ ಫೋನ್ ಮಾಡಿ ಹೇಳ್ತಾರ, ಅದು 1 ಗಂಟೆಯಲ್ಲಿ ಏನಾದ್ರು ಕೆಲಸ ಏನಾದ್ರು ಪರಿಹಾರ ಆಗ್ಬೋದು. ಮತ್ತ ಅವ್ರು ದೊಡ್ಡ ದೊಡ್ಡ ಮುಖಂಡರು, ಒಬ್ಬ ಏನಪ್ಪಾ ವಿಧಾನಸೌಧದಾಗ ಇರೋಂತ ಅಧಿಕಾರಿಗಳನ್ನೇ ತಿಪ್ಪಣ ಕಮಕೂರ್ನೇ ಅವ್ರು ಏನಪ್ಪಾ ಅಂದ್ರೆ ಏನದ ಅದು ಮಲತಾಯಿ ಏನೇನು ತೋರಿಸ್ತಾರ ಅಂದ್ರೆ, ಅಂತ ಮುಖಂಡ್ರಿ ನಾವು ಏನ್ ಅನ್ಬೇಕಿಂತ ಸಣ್ಣ ಬಾಯಿಂದ ನಾವು ಏನು ಅನ್ಬಾರ್ದು. ಅವ್ರು ಹಿರಿಯರಾದವರು ಆ ಮೌಲ್ಯವನ್ನು ಅವ್ರು ಇಟ್ಕೋಬೇಕು. ಅವ್ರ ಏಜು 70 ರಿಂದ 80, ನಮ್ಮ ಏಜು 44. ಆದ್ರೆ ನಮ್ಮಂತ ಸಣ್ಣವ್ರಿಗೆ ತಿಳಿತದೆ, ಮತ್ತೆ ಅಂತ ಹಿರಿಯರಿಗೆ ತಿಳಿಯಲ್ಲ ಅಂದ್ರೆ ಅವ್ರ ಕೆಲಸ ಏನು ಸಮಾಜದಲ್ಲಿ ಇದ್ಕೊಂಡು ಮಾತೆತ್ತಿದ್ರೆ ಸಮಾಜಕ್ಕೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸುವಂತದ್ದು ವಿಚಾರದಲ್ಲಿ ನಾವೆಲ್ಲ ಎಲ್ಲಾ ಹೋರಾಟಗಳಲ್ಲಿ ಭಾಗಿಯಾಗ್ತೀವಿ ಅನ್ನುವಂಥದ್ದು ಒಂದಿಷ್ಟು ಸಮಾಜದ ಮುಖಂಡರೆಲ್ಲರೂ ತಮ್ಮ ಜೊತೆಗೆ ಇರ್ತಾರೆ. ಆದ್ರೆ ನಿಜವಾಗಿ ಕಳಕಳಿ ಇರ್ತಕ್ಕಂಥ ತಳವಾರ ಪರಿವಾರದವರ ಮೇಲೆ ಇರ್ತಕ್ಕಂಥ ಕಾಳಜಿ ಇರ್ತಕ್ಕಂಥ ನಾಯಕರು ಯಾರು ಕೂಡ ನಿಮಗೆ ಒಂದು ನ್ಯಾಯಬದ್ಧವಾದಂತ ST ಸರ್ಟಿಫಿಕೇಟ್ ಅನ್ನು ಕೊಡಿಸಲು ಹಿಂಜರಿತಾ ಇದ್ದಾರೆ. ಏನ್ ಕಾರಣ ಇರ್ಬೋದು ಅಂತ? ಹೌದು ಸರ್, ಇದಕ್ಕೆ ನಮ್ಗೆ ಏನು ಇಲ್ಲಿ ಎಲ್ಲಾನು ತಾಲೂಕು ಲೆವೆಲ್ ಇರೋರು, ಜಿಲ್ಲಾ ಲೆವೆಲ್ ಇರೋರು ಅಂತ ಅಂತವ್ರು ಕುತಂತ್ರ ಅವ್ರ ಹೊಟ್ಟೆಗಿರೋಂತ ನಮ್ಗೆ ಏನ್ ಗೊತ್ತಾಗ್ತದ. ಈಗ ಏನಪ್ಪಾ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಸ್ಥಾನಿಕವಾಗಿ ಏನಂತ ಪರಿಶೀಲನೆ ಮಾಡಿ ತಳವಾರಿಗೆ ಏನಂತ ಕೊಡಂತದ್ದು ಕೂಡ್ರಿ, ಇದು ಕೋರ್ಟ್ ಡೈರೆಕ್ಷನ್ ಇದ್ರು ಕೂಡ ನೀವು ತಡೆ ಹಿಡಿತೀರಲ್ಲ, ನಮಗೆ ಇಷ್ಟೇ ಏನಾದ್ರು ನಮ್ಮ ಮೇಲ್ನೋಟ ಕಾಣಿ ಬರ್ತಾ ಇದೆ ಸರ್. ಈಗ ಕೊನೆಯದಾಗಿ ಸರ್, ಈಗ ಒಂದ್ ವೇಳೆ ಇದೇ ನಿರಂತರವಾಗಿ ST ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸಿದ್ರೆ ತಮ್ಮ ತಳವಾರ ಸಮಾಜದ ನಿಲುವು ಏನಾಗಿರ್ತದೆ ಅಂತ? ಹೌದು ಸರ್, ನಾವು ಜಿಲ್ಲೆದಂತ ಹೋರಾಟ ಆಗ್ತಾ ಇದೀವಿ. ನಮ್ಮ ತಳವಾರ ಮಹಾಸಭಾದವರು 5 ತಿಂಗಳ 6 ತಿಂಗಳ ಸಮಾಜ ಕಲ್ಯಾಣ ಆಫೀಸ್ ಮುಂದೆ ಅವರು ಏನದ 6 ತಿಂಗಳ ನಿರಂತರ ಹೋರಾಟ ಮಾಡಿದ್ರು. ಅವ್ರಿಗೆ ಯಾರು ಕ್ಯಾಯ ಅನ್ನುತ್ತಾ ಇರಲಿಲ್ಲ. ಯಾರು ಇವತ್ತಿನ ವಿಷಯಕ್ಕ ಉಸ್ತುವಾರಿ ಮಿನಿಸ್ಟರ್ ಮಾರಿ ಮುಂದೆ ಹೋಗ್ತಾರ, ಯಾರು ಕೇಳ್ತಾ ಇರಲ್ಲ. ಈ ತಳವಾರ ಸಮಾಜ ಕಡಿಮೆ ಸಂಖ್ಯೆ ಇರೋದ್ರಿಂದ ಈ ಸಮಾಜ ಏನಪ್ಪಾ ಅಂದ್ರೆ ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಏನೋ ಅನಿಸ್ತದ. ಆದ್ರ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮಾತೆತ್ತಿದ್ರೆ ಅಂಬೇಡ್ಕರ್ ಸಿದ್ಧಾಂತ ಹೇಳ್ತಾರ, ಮಾತೆತ್ತಿದ್ರೆ ಹಿಂದುಳಿದವರು ಅಂತಾರೆ, ಮಾತೆತ್ತಿದ್ರೆ ವಾಲ್ಮೀಕಿ ನಾಯಕರು ನಮ್ಮವರು ಅಂತಿದ್ದಾರೆ. ಎಲ್ಲಿದೆ ನಿಮ್ಗೆ ಸಿದ್ಧಾಂತ ಅಂತ ನಮಗೆ ಏನಪ್ಪಾ ಅಂದ್ರೆ ನಾಚಿಕೆ ಬರ್ತಾ ಇದೆ ಪ್ರಿಯಾಂಕಾ ಸಾಹೇಬ್ರ ಬಗ್ಗೆ ಹೆಚ್ಚಿಗೆ ಜಾಸ್ತಿ ಮಾತಾಡಲಿಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.